ಗುರುಗಳೇ, ಸಾಲದ ಬಗ್ಗೆ ನಾವು ಮಾತಾಡ್ತಿದ್ವಿ. ಸೊ ಸಾಲ ವಾಪಸ್ ಬರಬೇಕು ಅಂದರೆ ಮೊಟ್ಟೆ ಮೇಲೆ ಏನು ಬರಿಬೇಕು ಅನ್ನೋದನ್ನು ಕೂಡ ನೀವು ಹೇಳ್ತಾ ಇದ್ರಿ. ಸೊ ಏನು ಮಾಡಬೇಕು? ಸಾಲ ತಗೊಂಡವ್ರಿಗೆ ಸಾಲ ತೀರ್ಸೋದು ಹೇಗೆ ಅಂತ ಒಂದು ಚಿಂತೆ ಆದರೆ, ಸಾಲ ಕೊಟ್ಟವ್ರಿಗೆ ಸಾಲದವ್ರು ಫೋನ್ ರಿಸೀವ್ ಮಾಡಿದ್ರೆ ಸಾಕಪ್ಪ, ಅಯ್ಯೋ ನಾನು ಕೊಟ್ಟಿರೋದು ಬಡ್ಡಿನೂ ಬೇಡ ಏನೂ ಬೇಡ, ಒಂದು ಸ್ವಲ್ಪ ದುಡ್ಡನ್ನು ಕೊಡ್ತಾ ಹೋದರೆ ಸಾಕು ಅನ್ನುವಂಥ ಬಹಳಷ್ಟು ಒಂದು ಕೂಗಿರುತ್ತೆ. ಸೊ ಸಾಲ ಕೊಡೋರು ಸಾಲ ಇಸ್ಕೊಳೋರ್ಕಿನ್ನ ಬಹಳಷ್ಟು ಚಿಂತೆ ಮಾಡಿರ್ತಾರೆ. ಈ ಚಿಂತೆ ಅನ್ನೋದು ಚಿತ್ತೆ ತನಕ ತಗೊಂಡು ಹೋಗುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಏನು ಹೇಳ್ತೀರಾ ಈ ಸಾಲ ಕೊಟ್ಟವರ ಫಜೀತಿ? ನೋಡಿ, ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೈಬ್ರೇಷನ್, ಈ ಕಾಗೆ ಫೋಟೋ ಇರೋ ದಯವಿಟ್ಟು ಹಾಕಿ. ಕಾಗೆ ನಿಮಗೆಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ತುಂಬ ಜನ ದುಡ್ಡು ಕೊಟ್ಟು ಕಳ್ಕೊಂಡಿರ್ತೀರ, ಸಾಕಷ್ಟು ಜನ ದುಡ್ಡನ್ನು ಕೊಟ್ಟು ಕಳ್ಕೊಂಡಿರ್ತೀರ. ಒಬ್ರಿಗೆ ಕೇಳೋಕ್ಕೆ ಆಸೆ ಇರುತ್ತೆ, ಒಬ್ರಿಗೆ ಕೇಳೋಕ್ಕೆ ಆಸೆ ಇರಲ್ಲ. ಈ ಯಾಮಾರಿ ಈ ಮೋಸ ಮಾಡೋಗ್ತಾರೆ ನೋಡಿ, ಅಂಥವ್ರು ನಾವೇನು ಮಾಡೋಕ್ಕಾಗಲ್ಲ ಒಂದು ಲೆವೆಲ್ಲಿಗೆ. ಇಲ್ಲ, ನೀವು ಕಾಗೆ ಭಾಳ ವಿಶೇಷವಾಗಿ ಕಾಗೆ 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 ಕಪ್ಪು ಕಾಗೆ ಕಪ್ಪು ಕಾಗೆ, ಈ ಕಾಗೆಗೆ ಒಂದು ಮೊಟ್ಟೆ ತಗೊಂಡು, ಕಾಗೆಗಲ್ಲ ಮೊಟ್ಟೆಗೆ ಕೆಚ್ಚುವೆನ್ ತಗೊಂಡು ಅವ್ರ ಹೆಸರನ್ನ ಬರಿಬೇಕು. ಅವ್ರ ಹೆಸರನ್ನ ಬರೆದು ನಿಮಗೆ ಎಷ್ಟೆಲ್ಲ ಬೈಯೋಕ್ಕಾಗುತ್ತೆ, ದಯವಿಟ್ಟು ಕಾಗೆ ಫೋಟೋ ಹಾಕಿ. ಎಷ್ಟೆಲ್ಲ ಬೈಯೋಕ್ಕಾಗುತ್ತೆ, ಭಾಳ ಮಿರಾಕಲ್. ಎಷ್ಟೆಲ್ಲ ಬೈಯೋಂಥದ್ದು ಬೈದು ನಿಮಗೆ ಎಷ್ಟು ದುಡ್ಡು ಕೊಟ್ಟಿರ್ತಾರೆ, ಏನೇಳಿ ಎಷ್ಟು ದುಡ್ಡು ಕೊಟ್ಟಿದ್ದೀರಾ, ಆ ದುಡ್ಡನ್ನು ಅದ್ರ ಮೇಲೆ ಬರೆದು ಇದನ್ನು ಉದ್ದಿನ ವಡೆ ಮತ್ತು ಪಾಯಸ ಇದು ತಗೊಂಡೋಗಿ ಮಶಾಣದ ಹತ್ರ ಇಡಬೇಕು. ಮಶಾಣ ದಿವಸ, ಅದರಲ್ಲಿ ಅಮಾವಾಸ್ಯೆ ದಿವಸ ಜಾಸ್ತಿ ಬರೆದಿಡೋದು. ಭಾಳ ಎಷ್ಟು ಜನಕ್ಕೆ ಒಬ್ರಿಗೆ ಕೊಟ್ಟಿರ್ತೀರ, ಇಬ್ಬರಿಗೆ ಕೊಟ್ಟಿರ್ತೀರ. ಮತ್ತು ಹೆಂಗೆ ಬರಿಬೇಕು ಅಂದರೆ, ನಿಮ್ಮನ್ನು ಬಂದವ್ರು ಯಾರು ಇಸ್ಕೊಟ್ಟಿರ್ತಾರೆ ಇಂಥವ್ರು ಬಂದು ಕೊಟ್ಟಿರ್ತಾರೆ ಅಂತ ಅವರು ಕೊಟ್ಟಿರೋದು. ಮತ್ತು ಅವ್ರ ಮನೇಲಿ ಯಾರೆಲ್ಲ ಅವ್ರ ಹೆಂಡತಿ, ಅವ್ರ ಮಕ್ಕಳು ಎಲ್ಲರೂ ಯಾರು ಬಂದು ನೆಮ್ಸಿರ್ತಾರೆ ನೋಡಿ, ಅವರೆಲ್ಲ ಹೆಸರನ್ನ ಬರೆದು ಕಾಗೆಗೆ ಕಾಗೆಗಲ್ಲ ಮೊಟ್ಟೆಗೆ ಬರೆದು ಕಾಗೆಗೆ ಇಟ್ಟಿದೆ. ಕಾಗೆ ಆ ಮೊಟ್ಟೆ ಸಿಪ್ಪೆ ಸಮೇತ ತಿಂದುಬಿಡುತ್ತೆ. ಅವ್ರು ಯಾರ ಹೆಸರನ್ನು ತಿಂದ್ರೆ ಅವ್ರ ಹೊಟ್ಟೆಗೆ ಊಟ ಮಾಡುತ್ತೆ. ಅದು ಬರೀ ಮೊಟ್ಟೆ ಮಾತ್ರ ಭಂಡಾರ ತಿನ್ನೋಕ್ಕಲ್ಲ, ಕಾಗೆ ಸಿಪ್ಪೆನೂ ತಿಂದುಬಿಡುತ್ತೆ. ಆ ಸಿಪ್ಪೆನೂ ತಿಂದಾಗ ಏನಾಗುತ್ತೆ, ನೀವು ಭಾಳ ಜನದ್ದು ಇನ್ಶೂರೆನ್ಸ್ ದುಡ್ಡು, ಫೈನಾನ್ಸ್ ದುಡ್ಡು, ಸಾಕಷ್ಟು ಜನ ಏಜ್ ಆಗಿದ್ದರು, ರಿಟೈರ್ಡ್ ದುಡ್ಡೆಲ್ಲ ಇರುತ್ತೆ. ಇದನ್ನು ಚೆನ್ನಾಗಿ ಬಡ್ಡಿ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ ಅಂತೇಳಿ ನಿಮ್ಮ ಹತ್ರ ಇಸ್ಕೊಂಡು ಚಂದಮ್ಮನ ತೋರಿಸಿರ್ತಾರೆ. ದಯವಿಟ್ಟು ನೀವು ಅದನ್ನು ಬರೆದು ನೀವು ಇಟ್ಟು ನೋಡಿ ಅಮಾವಾಸ್ಯೆ ದಿವಸ. ಆಮೇಲೆ ಆದಷ್ಟು ಅಲ್ಲಿ ಬರೆದಿಟ್ಬಿಟ್ಟು ಅವ್ರ ಮನೆ ಪಕ್ಕದಲ್ಲೇ ಇಡಿ. ಅವ್ರ ಮನೆ ಮುಂದೆ ಬಾಗಿಲ ಹತ್ರ ಹೆಸರು ಬರೆದುಬಿಟ್ಟು ಇಟ್ಬಿಡಿ. ಭಾಳ ವಿಶೇಷವಾಗಿ ಅವ್ರ ಮನೆ ಹತ್ರ ಬೆಳಗ್ಗೆ 5 ಗಂಟೆಗೆಲ್ಲ 6-7 ಗಂಟೆ ಕಾಗೆ ಬರುತ್ತೆ. ನೀವು ಪ್ರತಿ ಅಮಾವಾಸ್ಯೆ ದಿವಸ ಬರೆದ್ಬಿಟ್ಟು ಅವ್ರ ಮನೆ ಪಕ್ಕದಲ್ಲಿ, ಯಾಕಪ್ಪ ಈ ಬರೆದಿಟ್ಟಿರಿ ಅಂತ ಕೇಳಿ, ನಂಗೆ ದುಡ್ಡು ಕೊಡಬೇಕು, ಅದಕ್ಕೆ ಕಾಗೆಗೆ ಇಡ್ತಾಯಿದ್ದೀನಿ, ಕಾಗೆ ನನ್ನ ಮಗನೇ ಅಂತ ಉಗಿರಿ. 100% ಹೇಳ್ತೀನಿ ಕೇಳಿ. ಅವ್ರ ಮನೆ ಹತ್ರ ಅಮಾವಾಸ್ಯೆ ಹತ್ರ ನೀವು ದಯವಿಟ್ಟು ಇಡಿ. ಇದು ಎವ್ರಿ ರಿಸಲ್ಟ್ ಬರುತ್ತೆ. ನೀವು ನೋಡಿರಲ್ಲ, ಒಂಥರ ಕರೆಂಟ್ ಇದ್ದಂಗೆ ಬಂದುಬಿಡುತ್ತೆ. ನೀವು ಬಿಡಬೇಕು. ಭಾಳ ವಿಶೇಷವಾಗಿ ನನಗೆ ಒಬ್ಬರು ಭಾಳ ವಿಶೇಷ 7 ಲಕ್ಷನ ಕೊಡಬೇಕಾಯಿತು. ನಾನು ಒಂದು ಟಿ ವಿಲಿ ಅನೌನ್ಸ್ಮೆಂಟ್ ಮಾಡಿದಾಗ ಅವ್ರು ತಂದಾಗ ಅವ್ರ ಮನೆ ಮುಂದೆ ಇಟ್ಟಿರು. ಅವ್ರ ಪಾಪ ಬ್ರಾಹ್ಮಣರು ಗುಳೋ ಅಂತ ಇದ್ರು. ಇಟ್ಟು ಒಂದು 3 ವಾರಲ್ಲಿ ದುಡ್ಡು ತಂದು ಕೊಟ್ರಂತೆ. ಎಷ್ಟೋ ವರ್ಷ 7 ವರ್ಷದಿಂದ ಕೊಡದಿಲ್ಲಿದ್ರಂತ ಒಂದು 7 ಲಕ್ಷನ. ಅವ್ರ ಮನೆ ಮುಂದೆ ಬರೆದಿಡಬೇಕು. ಮತ್ತು ಮಶಾಣದಲ್ಲಿ ಹೋಗಿ ಇಡಬೇಕು. ಮಶಾಣದ ಹತ್ರ ನಿಯರಾಗಿ ಅದರಲ್ಲಿ ಕಾಗೆಗೆ ವಡೆ, ಉದ್ದಿನ ವಡೆ ಮತ್ತು ಪಾಯಸ ನೀವು ಮನೇಲಿ ಮಾಡಿರ್ತೀರ ಉದ್ದುದ್ದು. ಇದನ್ನು ಇಟ್ಟು ನೋಡಿ, ನಿಮಗೆ ಸಾಲ ಕೊಟ್ಟವರು ಖಂಡಿತಲೂ ಸಾಲ ಬರುತ್ತೆ. ನೀವು ಬರೆದಿಟ್ಕೊಳ್ಳಿ. ಅದರಲ್ಲಂತೂ ನೀವು ಅವ್ರ ಮನೆ ಹತ್ರಲ್ಲೇ ಇಡಿ. ಬೈದರೆ ಬೈತನ ಅವ್ನು ಕೊಡ್ತಾನೆ. ಹೇಳಿ, ನನ್ನ ನೋವು ಗೊತ್ತಿಲ್ಲ, ಕಾಗೆಗೆ ಪಿಂಡ ಹಾಕ್ತಾಯಿದ್ದೀನಿ ಅಂತೇಳಿ, ಪಿಂಡ ಇಡ್ತಾಯಿದ್ದೀನಿ ಅಂತೇಳಿ ಪಿಂಡ ಇಡ್ತಾಯಿದ್ದೀನಿ. ಯಾಕಂದರೆ ಕಾಗೆ ನಮ್ಮ ಜನ್ಮದ ಸಂಬಂಧಗಳಿರ್ತವೆ. ನಮ್ಮ ತಾತ ಮುತ್ತಾತ ಅಂದರೆ ನಮಗೆ ಬಹಳ ಹತ್ರ ಇರ್ತೇವೆ. ನಾವು ಸತ್ತಾಗ ಕರೆಯೋದು ಕಾಗೆನೇ, ಸತ್ತಾಗ ಬಂದಾಗೆಲ್ಲ. ಮತ್ತು ಯಾರಿಗೆಲ್ಲ ವ್ಯಾಪಾರ ಆಗ್ತಾಯಿಲ್ಲ, ವ್ಯಾಪಾರ ಆಗದಲ್ಲೇ ತುಂಬ ನರಳುತ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಕಾಗೆಗೆ ಮೇವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಕಾಗೆಗೆ ಎಲ್ಲರೂ ತಂದೆ ಪಾರಿವಾಳಕ್ಕೆ ಹಾಕ್ತಾಯಿರ್ತಾರೆ ತುಂಬ ಜನ. ಕಾಗೆಗೆ ಭಾಳ ವಿಶೇಷವಾಗಿ ನೀರಿಡೋದು, ಊಟ ಹಾಕೋದು, ಮೊಟ್ಟೆ ಇಡೋದು. ಇವಾಗ ತುಂಬ ಜನದ ಗೊತ್ತಿರಲ್ಲ, ನಿಮ್ಮ ಬಿಲ್ಡಿಂಗ್ ಮೇಗಡೆ ನೀವು ಮೊಟ್ಟೆ ಇಟ್ಟರು ಬರುತ್ತೆ ಕಾಗೆ ಬಿಲ್ಡಿಂಗ್ ಮೇಗಡೆ 12. ಇವಾಗ ಹಿಂದೆಲ್ಲ 12, ಇವಾಗ ಯಾರು ಇಡೋದೇ ಇಲ್ಲ. ಭಾಳ ವಿಶೇಷವಾಗಿ ಕಾಗೆಗಳೆಲ್ಲ ಕಮ್ಮಿ ಆಗ್ತಾಯಿದ್ದಾವೆ. ಕಾಗೆಗೆ ಮೇವು ಇಡೋದು ಭಾಳ ಮಿರಾಕಲ್. ಕಾಗೆಗೆ ಮನೆ ಮೇಗಡೆ ಇದು ಮನೆ ಶಾಂತಿಯಾಗಕ್ಕೆ, ಮನೆ ಗಂಡ, ಮನೇಲಿ ನೆಮ್ಮದಿ, ಮಕ್ಕಳು ಮರಿ ಎಲ್ಲ ನೆಮ್ಮದಿ ಇರಬೇಕಂದ್ರೆ ನೀವು ಮನೆ ಮೇಗಡೆ ಕಾಗೆಗೆ ಅನ್ನ ಹಾಕ್ಬೋದು. ಭಾಳ ಮಿರಾಕಲ್ಲು. ಅದು ತುಂಬ ಅದ್ಭುತವಾದ ಒಂದು ಒಳ್ಳೆ ಗಿಫ್ಟು. ಅಲ್ಲಿ ಇಲ್ಲಿ ನೀವು
ಭಾಳ ಮಿರಾಕಲ್. ಅಲ್ಲಿ ಭಿಕ್ಷೆ ಬೇಡೋರು ದುಡ್ಡು ಕೊಡೋ ಬದಲು ಇದು ಕಾಗೆಗೆ ಅನ್ನ ಹಾಕಿ ನಿಮ್ಗೆ ತುಂಬ ರಾಜಯೋಗ ಬರುತ್ತೆ. ತುಂಬ ಅದ್ಭುತವಾದ ಒಂದು ರಾಜಯೋಗನ ನಿಮ್ಮ ಲೈಫಲ್ಲಿ ಕೊಡುತ್ತೆ. ಮತ್ತು ವ್ಯಾಪಾರ ಮಾಡೋ ಜಾಗದಲ್ಲಿ ವ್ಯಾಪಾರ ಮಾಡ್ತಿರ್ತಾರೆ, ಅಲ್ಲಿ ವ್ಯಾಪಾರ ಆಗ್ತಿರಕ್ಕಿಲ್ಲ, ಅದು ಏನೇ ವ್ಯಾಪಾರ ಆಗಿರ್ಬೋದು, ಅಲ್ಲೂ ಕೂಡ ಕಾಗೆಗೆ ಬೇವು ಇಡ್ಬೋದು. ಭಾಳ ಮಿರಾಕಲ್. ನಾನು ಶಬರಿಮಲೆ ಪಾದಯಾತ್ರೆ ಹೋಗ್ಬೇಕಾದ್ರೆ ರೋಡ್ ಪೂರ್ತಿ ಕಾಗೆಗೆ ಮೊಟ್ಟೆ ಇಟ್ಕೊಂಡು ರೋಡ್ ಸೈಡಲ್ಲಿ ಕಾಗೆ ಇರೋಲ್ಲ ಅಂತ ನಾನು ತೆಗೆದು ಇಟ್ಕೊಂಡು ಮಾಲೆ ಹಾಕಿದ್ರು ಕೂಡ ತೆಗೆದು ಇಟ್ಕೊಂಡು ಹೋಗ್ತಾರೆ 100%. ಕಾಗೆಗೆ ನೀವು ಅತಿ ಹೆಚ್ಚು ಮೇವನ್ನು ಹಾಕಬೇಕು. ಮೇವು ಹಾಕಿದಷ್ಟು ನಿಮ್ಮ ಲೈಫಲ್ಲಿ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ತುಂಬ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ, ತುಂಬ ದೊಡ್ಡ ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ದೊಡ್ಡ ಮಿರಾಕಲ್ ಸಕ್ಸಸ್ಸನ್ನು ಕೊಡುತ್ತೆ. ಕಾಗೆ ತುಂಬ ಲಾಭವನ್ನು ನಿಮ್ಗೆ ತಂದು ಕೊಡೋದ್ರಿಂದ ನೀವು ಕಾಗೆ ಊಟ ಇಡಲೇಬೇಕು. ಊಟದಾಗ ಯಾರಿಗೆಲ್ಲ ಕಾಗೆ ಸಾಕಷ್ಟು ಜನಕ್ಕೆ ಈ ಶನಿ ದಶೆ ನಡೀತಿರುತ್ತೆ. ಶನಿ ದಶೆ ಕಾಲು ನೋವು, ಮೈಕೈ ನೋವು ಭಾಳ ನಳತ್ತಾ ಇರ್ತಾರೆ. ಇದನ್ನ ಇಟ್ಟಾಗ ಕಾಗೆಗೆ ತುಂಬ ವಿಶೇಷ. ಕಾಗೆಗೆ ಮೊಟ್ಟೆ ಭಾಳ ವಿಶೇಷ, ಮೊಟ್ಟೆ ತುಂಬ ವಿಶೇಷ. ಅದರಲ್ಲಿ ನೀವು ನಾನ್ ವೆಜ್ಜಲ್ಲಿ ಏನು ಇಡಕ್ಕೆ ಹೋಗಬೇಡಿ. ಮೊಟ್ಟೆ ಬಂದು ಬಳೆ ವೈಬ್ರೇಷನು, ಅದಕ್ಕೆ ಸಂಬಂಧಪಟ್ಟಂಥ ಆ ಕಾಗೆಗೆ ಬಂದಂಥ ಒಂದು ಕಣ್ಣು. ಶಬರಿಮಲೆಗೆ ನಾನು ಪಾಯಸ ತುಂಬ ಇಷ್ಟ. ಪಾಯಸವನ್ನು ನೀವು ಅತಿ ಹೆಚ್ಚು ಜನಕ್ಕೆ, ತುಂಬ ಜನಕ್ಕೆ ನೀವು ಕಾಗೆ ಒಂದನ್ನೇ ನೀವು ಎಲ್ಲದಕ್ಕೂ ಆರಾಧನೆ ಮಾಡೋದು. ಮಾಡ್ತೀವಿ ಅಂದರೆ ಮಕ್ಕಳಿರಲ್ಲ, ತುಂಬ ಜನಕ್ಕೆ ಮಕ್ಕಳಿರಕ್ಕಲ್ಲ. ಆವಾಗ ಕಾಗೆಗೆ ತುಂಬ ಅತಿ ಹೆಚ್ಚು ಊಟ ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಬಂಜೆತನ ಇರ್ತೀರ, ನೀವು ಕಾಗೆಗೆ ಮೇವು ಇಟ್ಟಿದ ತಕ್ಷಣ ಮುಂದಿನ ತಿಂಗಳೇ ಪ್ರೆಗ್ನೆಂಟ್ ಆಗೋಕ್ಕಾಗಲ್ಲ. ಒಂದು 5 ವರ್ಷನೋ 3 ವರ್ಷನೋ ಹಾಗೇ ಆಗ್ತೀರ, ಒಳ್ಳೆ ಮಗು ಸಂತಾನವಾಗುತ್ತೆ. ಕಾಗೆ ಒಂದು ತುಂಬ ನಮ್ಮ ಮನುಷ್ಯನಿಗೆ ತುಂಬ ಬೇಕಾದಂಥ ಒಂದು ದೇವರು ಅಂತ ಹೇಳ್ಬೋದು, ಒಂದು ರೂಪ ಅಂತ ಹೇಳ್ಬೋದು. ಕಾಗೆ ಭಾಳ ಅರ್ಲಿ ಮಾರ್ನಿಂಗ್ ಎದ್ದೇಳುತ್ತೆ, ಮಿನಿಮಮ್ 4 ಗಂಟೆಗೆಲ್ಲ ಎದ್ದೇಳುತ್ತೆ. ಕೋಳಿ ಎದ್ದೇಳೋಕ್ಕಿಂತ ಮುಂಚೆ ಕಾಗೆ ಎದ್ದೇಳುತ್ತೆ. ಕಾಗೆಗಿರೋ ಒಂದು ತಾಕತ್ತು, ಕಾಗೆಗೆ ನೀವು ಅಷ್ಟೊಂದು ಮೇವನ್ನು ಇಟ್ಟಾಗ ತುಂಬ ಲಾಭವನ್ನು ಪಡ್ತೀರ. ನೀವು ಎಲ್ಲರೂ ಇಡಬೇಕು. ಅದರಲ್ಲೂ ಕೂಡ ಯಾರೆಲ್ಲ ನೀವು ಬೇಕಾದ್ರೆ ನೋಡಿ, ಕಾಗೆಗೆ ಮೊಟ್ಟೆ ಮೇಲೆ ಅವ್ರ ಹೆಸರನ್ನ ಬರೆದು ಸಖತ್ತ ಬೈದು ಅವ್ರ ಮನೆ ಮುಂದೆ ಇಡಿ, ಮಶಾಣದಲ್ಲಿಡಿ, ನೋಡಿ ಉದ್ದಿನ ವಡೆ ಪಾಯಸ ಅದ್ರ ಮೇಲೆ ಹಾಕಿ ಕಾಗೆ ತಿನ್ನುತ್ತೆ. ನಿಮ್ಮ ಕಾಗೆ ಎಷ್ಟು ಬೇಗ ತಿನ್ನುತ್ತೋ ಅಷ್ಟು ಬೇಗ ನಿಮ್ಮ ಸಾಲ ವಾಪಸ್ ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲೂ ಅಷ್ಟೇ, ತುಂಬ ಜನಕ್ಕೆ ಮದುವೆ ಆಗ್ತಾಯಿಲ್ಲ, ನರಳುತ್ತಾ ಇದ್ದೀರ, ಮದುವೆನೇ ನನಗೆ ಆಗ್ತಾಯಿಲ್ಲ, ಮದುವೆ ಮಾಡ್ತೇನೆ ಅಂದರೆ ನೀವು 100% ನೀವು ಮಾತ್ರ 100 ಥರ ತಿನ್ನಬೇಡಿ. ಹೋಗಿ ಕಾಗೆಗೆ ಊಟ ಹಾಕಿ, ಕಾಗೆನ ಕೇಳಬೇಕು, ಅದು ಎಲ್ಲವನ್ನೂ ಕೊಡುತ್ತೆ, ಸರ್ವಸ್ವನೂ ಕೊಡುತ್ತೆ. ನೀವು ಕಾಗೆ ಅಶುಭ ಸಂಕೇತ ಅಂತ ಯಾರು ಹೇಳಿದೆ? ನಾನು ನಂಬಲ್ಲ. ಕಾಗೆ ಶುಭ ಸಂಕೇತ. ಕಾಗೆ ನಿಮ್ಮನ್ನು ಮುಟ್ಟಿದಾಗ ನಿಮಗೆ ಮುಂಚೆಲ್ಲ ಬಂದು ನಿಮಗೇನೋ ದರಿದ್ರ ಬಂದಿದೆ, ಜೋಪಾನ ಅಪ್ಪ ಅಂತ ಜ್ಞಾಪಿಸುತ್ತೆ. ಅದನ್ನು ಬೈಯೋದಲ್ಲ. ಕಾಗೆ ಒಂದು ಪೂಜಿಸಿದಾಗ ತುಂಬ ಲಾಭ ಜಾಸ್ತಿ. ಶನೇಶ್ವರನ ವಾಹನ, ಶನೇಶ್ವರ ಧರ್ಮ ಕರ್ಮಾಧಿಪತಿ, ಅವನಿಗೆ ನಿಯತ್ತು ಜಾಸ್ತಿ. ಕಾಗೆಗೆ ಅತಿ ಹೆಚ್ಚು ನಿಯತ್ತು ಜಾಸ್ತಿ. ಆ ನಿಯತ್ತನ್ನು ನೀವು ಪಡ್ಕೋಬೇಕು. ಇವಾಗ ನೀವು ತಿನ್ನಲಾರರು ಅಷ್ಟೇ, ನೀವು ಶನಿ ಶಾಂತಿ ಹೋಮ ಮಾಡಿಸಿದ ತಕ್ಷಣವೇ ನೀವು ಕಾಗೆಗೆ ಅನ್ನ ಇಡಕ್ಕೆ ಕೊಡ್ತಾರೆ ಮೇಗಡೆ, ಅದ್ರ ಬಿಲ್ಡಿಂಗ್ ಮೇಗಡೆ. ಕಾಗೆಗೆ ಭಾಳ ವೈಬ್ರೇಷನ್, ಕಾಗೆಗಿರೋಷ್ಟು ತುಂಬ ಒಳ್ಳೆ ಶುಭಫಲ ಇರುತ್ತೆ. ನಿಮ್ಮ ಮನೇಲಿ ನಿಮ್ಮ ಅಪ್ಪನಿಗೆ ಪಿಂಡ ಇಡ್ಬೇಕಾದ್ರೆ ಕಾಗೆ ಕರಿತೀರ, ಯಾರೇ ಸತ್ರು ಕೂಡ ಕಾಗೆಗೆ ಅನ್ನ ಇಡ್ತೀರ. ಯಾವತ್ತ ಒಂದು ದಿವಸ ಇಡೋ ಬದಲು ನೀವು ಡೈಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನಿಮ್ಮ ಮುನ್ನೋರಿಗೆ ಇಟ್ಟಂಗೆ, ಅಂದರೆ ನಿಮ್ಮ ತಾತ, ತಂದೆ, ಮುತ್ತಾತನಿಗೆ ಕೂಡ ಹಾಕಿ ಅವ್ರ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ಕಾಗೆಗೇನು ಮಿಕ್ಚರ್ ಹಾಕೋರು ಇರ್ತಾರೆ, ಬೆಳಗ್ಗೆ ಮಿಕ್ಚರ್ ಹಾಕ್ತಾರೆ. ಮತ್ತು ಹಿಂದೆ ಎಲ್ಲ ಮನೆ ಮುಂದೆ ಕಾಗೆಗೆ ಪ್ರಾಣಿಗಳ ನೀರು ಕುಡಿಯೋಕ್ಕೆಲ್ಲ ಇಡೋರು. ಇವಾಗ ಎಲ್ಲಿ ಮನೆಲ್ಲ ಬರೀ ಎಣ್ಣದ ಬಾಟ್ಲಿ ಇಟ್ಟಾರೆ. 100% ಸರ್ಕಾರ ಭಾಳ ವಿಶೇಷವಾಗಿ ಬರೀ ಅದಕ್ಕೆ ಒಂದು ಮನೆ ಕಟ್ಟರೆ ಅದಕ್ಕೊಂದು ಪಬ್ ಥರ ಮಾಡ್ತಾರೆ. ಮನೇಲಿ ಬರೀ ಡ್ರಿಂಕ್ಸ್ಗಳು ಜಾಸ್ತಿ ಆಗಿದ್ದಾವೆ. ಪ್ರಾಣಿಗಳಿಗೆ, ಸಣ್ಣ ಪ್ರಾಣಿಗಳಿಗೆ ಊಟನೇ ಇವಾಗ ಸಿಗ್ತಾಯಿಲ್ಲ. ಇವಾಗೇನು ಬರೀ ಹೈಟೆಕ್ ಊಟಗಳು ಸಿಗುತ್ತೆ, ಅದು ರಣಾದಿ ಥರ ಸಿಗುತ್ತೆ. ಕಾಗೆಗೆ ಮನೆ ಮುಂದೆ ನಮ್ಮ ಏರಿಯಾ ಕಾಗೆಗಳಿಗೆ ನೀವು ಊಟ ಇಟ್ಟು ನೋಡಿ, ತುಂಬ ನಿಮ್ಮ ಪ್ರಾಬ್ಲಮಿಂದ ನೀವು ಆಚೆ ಬಂದೇ ಬರ್ತೀರ. ನನಗಿರೋ ನಂಬಿಕೆ ಈ ಟಿಪ್ಸನ್ನು ಮಿಸ್ ಮಾಡ್ದಲ್ಲೇ ಬಳಸ್ಕೊಳ್ಳಿ. ತುಂಬ ಜನಕ್ಕೆ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ನಮಗೆ ವ್ಯಾಪಾರ ಆಗ್ತಾಯಿಲ್ಲ, ನಮ್ಮ ಮನೇಲಿ ನೆಮ್ಮದಿ ಇಲ್ಲ. ನೀವೆಲ್ಲರೂ ಕೂಡ ಕಾಗೆಗೆ ಮೇವು ಹಾಕೋಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಸಿಕ್ಕಾಬಟ್ಟೆ ದೊಡ್ಡ ಇಂಪ್ರೂವ್ಮೆಂಟನ್ನು ನೀವು ಕಾಣ್ತೀರಾ. ಆ ಇಂಪ್ರೂವ್ಮೆಂಟ್ ಆಗಬೇಕಂದ್ರೆ ನಿಮ್ಮ ಕಾಗೆನೇ ನಿಮ್ಮನ್ನು ಕಾಪಾಡುತ್ತೆ. ಓಕೆ. ಸೊ ಸಾಲ ಯಾರು ಕೊಟ್ಟಿರ್ತಾರೋ ಅವ್ರು ಬೇಗ ವಾಪಸ್ ಕೊಡಬೇಕು ಅನ್ನೋರು ಕಾಗೆಗೆ ಮೊಟ್ಟೆಯಲ್ಲಿ ಮೇಲೆ ಹೆಸರು ಬರೆದು ಕಾಗೆ ಚಿತ್ರ ಬರೆದಿಟ್ರೆ ಆಗುತ್ತೆ ಅಂತ ಹೇಳಿದ್ರಿ. ಸೊ ಅಷ್ಟೇ ಅಲ್ಲ, ಈ ಸಾಲ